ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ MK ಪಯಣಿಗ. ಸೊ ನಾನು ಇವತ್ತು ಕನಕ್ಪುರನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿದ್ದೀನಿ. ಸೊ ಬನ್ನಿ, ಆಗಿದ್ರೆ ಹೋಗೋಣ. ಈಗ ನೈಸ್ ರೋಡ್ ಟೋಲ್ ಹೋಗ್ತಿದ್ದೀನಿ ಸ್ನೇಹಿತರೆ. ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಎಲಿಫೆಂಟ್ ಓವರ್ ಪಾಸ್ ಅಂತ ಹೇಳಿದ್ರೆ ನಮ್ಮ ಕನಕ್ಪುರ ಹೋಗೋ ಅಂದರೆ ಕಗ್ಲಿಪುರ ನಿಯರ್ ಇದೆಯಲ್ಲ, ಸೊ ಇದೆ ನೋಡಿ. ಮೊನ್ನೆ ರೀಸೆಂಟಾಗಿ ಒಂದು ಆನೆ ಕಾಣಿಸ್ಕೊಂಡಿದೆ, ಅಂದರೆ ಓವರ್ ಪಾಸಿಂಗ್ ಮಾಡಿದೆ. ನೋಡಿ ಎಷ್ಟು ದೊಡ್ಡದಾಗಿ ಮಾಡಿದೆ ಅಂತ ಹೇಳಿದ್ರೆ. ಸೊ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಾಕಿದ್ದೆ, ಫಸ್ಟ್ ವಿಡಿಯೋ ನಾನು ಮಾಡಾಕಿದ್ದೀನಿ ಸ್ನೇಹಿತರೆ. ಕಗ್ಲಿಪುರ ರೀಚ್ ಆಗಿದ್ದೀವಿ. ಇನ್ನೇನು 15 ಕಿಲೋಮೀಟರ್ಸ್ ಇದೆ, 22 ಮಿನಿಟ್ಸ್ ತೋರಿಸ್ತದೆ. ಸೊ ಬನ್ನಿ, ಆಗಿದ್ರೆ ರೋಡು ಚೆನ್ನಾಗಿರೋದ್ರಿಂದ ಫಾಸ್ಟ್ ಬೇಗ ಹೋಗ್ತಾ ಇದ್ದೀವಿ. ಈ ರೋಡ್ ಬಗ್ಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ನಿಜವಾಗ್ಲೂ ನಾನು ಅಂದರೆ ತುಂಬ ಒಂದು 4-5 ವರ್ಷ ಬರೋಕ್ಕಿಂತ ಮುಂಚೆ ಈ ರೋಡ್ ಹೆಂಗಿತ್ತು ಅಂದರೆ ಯಪ್ಪ ನೋಡೋಕ್ಕೆ ಆಗ್ತಿರಲಿಲ್ಲ, ಆ ಥರ ರೋಡು ಚೆನ್ನಾಗಿರಲಿಲ್ಲ. ಸೊ ಈಗ ನೋಡಿ ಫುಲ್ಲು ಟಾರ್ ಹಾಕಿ ಅವಳಂತ ಈ ಥರ ಮಾಡಿದ್ದಾರೆ, ಸಕ್ಕತ್ತು ಅಂತ. ಇದೊಂದು ನಮಗೆ ಸಮಸ್ಯೆ ಆಗಿತ್ತು, ಎಕ್ಸ್ಪಲ್ಸ್ ನಮಗೆ ಕೈ ಕೊಟ್ಟಿದ್ದರಿಂದ ಕಗ್ಲಿಪುರ ಗಂಟ ನಾವು ತೊಗೊಂಡ್ಕೊಂಡು ಬಂದಿದ್ವಿ. ಸೊ ಎಲ್ಲಿ ಅಂತಂದ್ರೆ ಅಜಲು ಬೆಟ್ಟ ಆಫ್ ರೋಡಿಂಗ್ ಹೋಗೋತ್ತಿಗೆ ಸೊ ಸಖತ್ ಸೀನ್ ಮಾತ್ರ ಅವತ್ತು. ಎಂತ ಇದು ಬ್ರೋ? ಬೇಡ ಬನ್ನಿ ಬ್ರೋ ಮಾಡಕ್ಕೆ ಬರ್ತಾವ್ರೆ ಬ್ಯಾಟ್ರಿ ಅವರೇ. ಇಲ್ಲಿ ತಿಂಡಿ ಮಾಡಿಕೊಂಡು ಮತ್ತೆ ಗ್ಯಾರೇಜ್ ಹತ್ರ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನಾವಿವತ್ತು ರಾಮನಗರ ಜಿಲ್ಲೆಯ ಆರೋಹಳ್ಳಿಯಲ್ಲಿದ್ದೀವಿ. ಆರೋಹಳ್ಳಿಯ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಸೊ ಆರೋಹಳ್ಳಿಲಿ 600 ವರ್ಷಗಳ ಹಿಂದೆ ಕಾಡಿನ ಹಳ್ಳಿ ಅಂತ ಕರಿತಿದ್ರು, ನಿಮ್ಗೆ ಗೊತ್ತಿದೆ ಸ್ನೇಹಿತರೆ. ಸೊ ಆರು ಅಂತ ಹೇಳಿದ್ರೆ ಕಾಡು ಅಂತ, ಹಳ್ಳಿ ಅಂತ ಹೇಳಿದ್ರೆ ಸೊ ಗ್ರಾಮ ಅಂತ. ಸೊ ಒಂದು ಕಾಡಿನ ಒಂದು ಗ್ರಾಮ ಅಂತ ಕರಿತಾಯಿದ್ರು ಸ್ನೇಹಿತರೆ. ಸೊ ವಿಜಯನಗರದ ಒಂದು ಮತ್ತು ಮೈಸೂರು ಸಾಮ್ರಾಜ್ಯಗಳದ ಅಲ್ಲಿನವರೆಗೆ ಒಂದು 600 ವರ್ಷಗಳ ಒಂದು ಶಿವನ ಗುಡಿ ಇದೆ ಸ್ನೇಹಿತರೆ. ಆ ಗುಡಿನ ದೊಡ್ಡ ಗುಡಿ ಅಂತ ಕರಿತಿದ್ರು, ನಿಮ್ಗೆ ಆರೋಹಳ್ಳಿಲಿ ಇದ್ರೆ ಗೊತ್ತಾಗಿರುತ್ತೆ. ಮತ್ತೆ ಇಲ್ಲಿ 18ನೇ ಶತಮಾನದಲ್ಲಿ ಫ್ರೆಂಚ್ನ ಸಮಾಧಿಗಳು ಇಲ್ಲೇ ಇದೆ ಅಂತಾನು ಒಂದು ಇತಿಹಾಸ. ಮತ್ತೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಆರೋಹಳ್ಳಿಯಲ್ಲಿ ಇನ್ನೊಂದು ವಿಶೇಷ ನಾವು ನೋಡೋದಾದ್ರೆ, ಸೊ ಒಬ್ಬ ಭಾರತೀಯ ಪತ್ರಕರ್ತ ಮತ್ತು ಒಬ್ಬ ಕಾರ್ಯಕರ್ತರಾಗಿದ್ದ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂತಹ HS ದೊರೆಸ್ವಾಮಿಯರು ಕೂಡ ಇಲ್ಲೇ ಹುಟ್ಟಿದ್ದು ಸ್ನೇಹಿತರೆ. ಆರೋಹಳ್ಳಿಯಲ್ಲಿ ನಮಗೆ 600 ವರ್ಷಗಳ ಇತಿಹಾಸ ಇರುವಂತಹ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಆಗಿದ್ರೆ ಸ್ನೇಹಿತರೆ ಹೋಗೋಣ. ನೋಡಿ ಸ್ನೇಹಿತರೆ, ಇದೇ ಒಂದು ಟೆಂಪಲ್ಲು. ಬೆಂಗಳೂರು ರಾಮನಗರ ಜಿಲ್ಲೆಯ ಆರೋಹಳ್ಳಿಯಲ್ಲಿದ್ದೀವಿ. ಈ ಒಂದು ದೇವಾಲಯಕ್ಕೆ 600 ವರ್ಷಗಳ ಒಂದು ಇತಿಹಾಸ ಇದೆ. ಸೊ ಈ ಒಂದು ಊರಿಗೆ ದೊಡ್ಡ ಗುಡಿ ಅಂತಾನೂ ಕರೀತಾ ಇದ್ರು. ಈ ಒಂದು ದೇವಾಲಯದಲ್ಲಿ ಶಿವನ ಲಿಂಗವು ಮತ್ತು ಪಾರ್ವತಿಯು ತಮಿಳುನಾಡಿನ ತಿರುವಣ್ಣಾಮಲೈಯಲ್ಲಿರುವಂತಹ ಶಿವನಿಗೆ ಮತ್ತು ಪಾರ್ವತಿಗೆ ಹೋಲುತ್ತೆ. ಹಾಗೆಯೇ ಈ ಒಂದು ದೇವಾಲಯವು ವಿಜಯನಗರ ಶೈಲಿಯ ವಾಸ್ತುಶಿಲ್ಪದ ಒಂದು ಮಾದರಿಯಾಗಿದೆ. ಗರ್ಭಗುಡಿಯಲ್ಲಿರುವಂತಹ ಅರುಣಾಚಲೇಶ್ವರ ಲಿಂಗವನ್ನು ದ್ರಾವಿಡ ಶೈಲಿಯಲ್ಲಿ ಒಂದು ಪ್ರತಿಷ್ಠಾಪಿಸಿದ್ದಾರೆ. ಈ ದೇವಾಲಯದಲ್ಲಿ ಕಂಡುಬರುವಂತಹ ವೈದ್ಯನಾಥೇಶ್ವರ, ಮರಳೇಶ್ವರ, ವೀರಭದ್ರೇಶ್ವರ, ನಂಜುಂಡೇಶ್ವರ ಮುಂತಾದ ಇತರ ಒಂದು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಸೊ ಹಾಗೆಯೇ 12 ಜ್ಯೋತಿರ್ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಮುಖ್ಯ ಮಂಟಪದೊಳಗಡೆ ಬಂದ್ರೆ 24 ಸ್ತಂಭಗಳನ್ನು ಈ ಒಂದು ದೇವಾಲಯ ಹೊಂದಿದೆ. ಬೆಂಗಳೂರಿಂದ 44 ಕಿಲೋಮೀಟರ್ ಇರುತ್ತೆ, ರಾಮನಗರದಿಂದ 33 ಕಿಲೋಮೀಟರ್ ಇರುತ್ತೆ, ಕನಕ್ಪುರದಿಂದ 18 ಕಿಲೋಮೀಟರ್ ಇರುತ್ತೆ, ಆರೋಹಳ್ಳಿಯಿಂದ ಒಂದು 600 ಮೀಟರ್ ಇರುತ್ತೆ ಸ್ನೇಹಿತರೆ. ಈ ಒಂದು ದೇವಾಲಯದ ಒಂದು ನಿಮಗೆ ಲೊಕೇಶನ್ ಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ MK ಅಂತ ಟೈಪ್ ಮಾಡಿ. ಈ ಒಂದು ದೇವಾಲಯದ ಸಮಯ ಬಂದ್ಬಿಟ್ಟು ಬೆಳಗ್ಗೆ 5:30 1 ಗಂಟೆ ತನಕ ಇರುತ್ತೆ, ಮತ್ತು ಸಂಜೆ 4 ಗಂಟೆಯಿಂದ 8:30 ಗಂಟೆ ಇರುತ್ತೆ. ಇದು ಚೋಳರ ಕಾಲದ್ದು ಅಂತ ಅಂತಾರೆ. ಇದಕ್ಕೆ ಸರಿಯಾದ ಡಾಕ್ಯುಮೆಂಟ್ಸ್ ಯಾವುದೂ ಇಲ್ಲ. ತಿರುವಣ್ಣಾಮಲೆಯಲ್ಲಿ ಏನಿದೆಯೋ, ಯಾವ ಮಾಡೆಲ್ ಇದೆಯೋ ಅದೇ ಥರದ್ದು ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಒಂದು ಅರುಣಾಚಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಯಾರೆಲ್ಲ ವಿಸಿಟ್ ಮಾಡಿಲ್ಲ, ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಯಾರೆಲ್ಲ ನನ್ನ ಪೇಜ್ಗೆ ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ. ಬೈ, ಟೇಕ್ ಕೇರ್ ಆಲ್. ಜೈ ಕರ್ನಾಟಕ ಮಾತೆ.